ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಸೊ ಕರೆಂಟ್ಲಿ ನಾವು ಹೊರನಾಡಲ್ಲಿದ್ದೀವಿ ಈಗ. ಸೊ ಇದು ನಮ್ಮ ಸ್ಟೇ ಆ್ಯಕ್ಚುಲಿ. ಸೊ ಈಗ ಒಂದು ಸ್ಪೆಷಲ್ ಆಫ್ ರೋಡ್ಗೆ ಹೋಗ್ತಿದ್ದೀವಿ. ಸನ್ಸೆಟ್ ಬಿಡುತ್ತೆ, ವಿಚ್ ಕನೆಕ್ಟ್ ಧರ್ಮಸ್ಥಳ, ಅಂದರೆ ಉಜಿರೆಗೆ ಹೋಗಿ ಬಿಡುತ್ತೆ ಅಂತಿದ್ದಾವೆ. ನೋಡ್ಬೋದು ನಮ್ಮ ಬೈಕ್ ನಂಗೆ ಒಂದು ಸ್ವಲ್ಪ ಕೋಲ್ಡ್ ಸ್ಟಾರ್ಟ್ ಮಾಡಿದ್ದೀವಿ ಈಗ, ವಾರ್ಮಪ್ ಆಗಿದೆ ಅಂತ. ಸೊ ಬನ್ನಿ, ಎಕ್ಸೈಟೆಡ್ ಆಗಿರುತ್ತೆ. ತುಂಬ ಒಂದು ಚಾಲೆಂಜಿಂಗ್ ಆಫ್ ರೋಡು, ಎಲಿಫೆಂಟ್ ಟ್ರಾವೆಲ್ಸ್ ಎಲ್ಲ ಇರುತ್ತೆ. ಸೊ ಡೀಪ್ ಫಾರೆಸ್ಟ್, ಡೆನ್ಸ್ ಫಾರೆಸ್ಟ್ ಒಳಗಡೆ ಹೋಗ್ತೀವಿ ನಾವೀಗ. ಇದು ಸ್ವಲ್ಪ ಬಿಸ್ಕತ್ತಿದ್ದಾರೆ ಇಲ್ಲಿ ಯೂಸ್ ಮಾಡೋಕ್ಕೆ, ಅದಕ್ಕೆ ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕಿಗೆ ಅಂತ ಕ್ಲೋಸ್ ಮಾಡಿದ್ದಾರೆ ಆ್ಯಕ್ಚುಲಿ. ಮಳೆ ಹೆಂಗಪ್ಪ ಇಲ್ಲೆಲ್ಲ. ಓಹೋ, ಬಗ್ಬೇಕಾಗುತ್ತೆ ಇಲ್ಲಿ ಹೈಟ್ ಇದೆ. ಹೌದಾ, ಇಷ್ಟಕ್ಕೆ ಬೈಕ್ ನೋಡ್ಬೋದಲ್ಲಿ ಸಖತ್ತಾಗಿದೆ ಇದು ಮಾತ್ರ. ರೈದು ಕಳಸೆಯಿಂದ ಅವ್ರ ನಾಡು 8 ಕಿಲೋಮೀಟರ್ಸು. ಈ ಒಂದು ಕನ್ಸ್ಟ್ರಕ್ಷನ್ ಮಾಡ್ತೀವಲ್ಲ, ಅದಕ್ಕೆ ಫುಲ್ ಕ್ಲೋಸ್ ಮಾಡಿದ್ದಾರೆ. 20 ಕಿಲೋಮೀಟರ್ಸು ಹೋಗುತ್ತೆ ಗಾಡಿ. ಕಾಲೇಶ್ವರ ಸ್ವಾಮಿ ಟೆಂಪಲ್ ಇದೆ, ಒಳಗೆ ಹೋಗಲ್ಲ, ಇಲ್ಲಿಂದ ನಾವು ಫೋಟೋ ತಗೊಂಡ್ಬಿಡ್ತೀವಿ. ಗಂಗಾಮೂಲ ಇದೆ, ನೀರಾಗ ಹೋಗುತ್ತೆ ಪಟ್ಟಣ. ಹಿಂದರು ಇದು ಯಾವುದು ಎಲೆ ಎಳ್ನೀರು. 3 ಮೀಟರ್ ನಡ್ಕೊಂಡು ಹೋಗ್ಬೇಕು ನೀವು ಫಾರೆಸ್ಟ್ಗೆ. ಅಲ್ಲಲ್ಲ, ನೋಡೋದು ಇದೆ. ನೀವು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಹೋಗಿ ನೋಡಿ ಬರ್ಬೋದು. ದಿಡುಪೆ ಹೋಗ್ಬೇಕು. ದಿಡುಪೆ ಹೋಗ್ಬೇಕಾ? ದಿಡುಪೆ ಹೋಗೋದಾದ್ರೆ ಆ ರೋಡ್ ಹೌದು. ಇದು ಸುಮ್ಮನೆ ನೋಡಿ ಬರೋದಾದ್ರೆ ನೀವು 150 ಮೀಟರ್ ಹೋಗ್ಬೇಕು ಟ್ರಕ್ ಇದೆ. ತೋರಿಸ್ತೇನೆ ನಿಮಗೆ, ಮೊಬೈಲ್ ತೋರಿಸ್ತೇನೆ ನೋಡಿ. ಇಲ್ಲೇ ನೋಡ್ಕೊಂಡು ನೋಡಿ. ಸೊ ಗೈಸ್, ಅಲ್ಲಿ ಫುಲ್ ಆಫ್ ರೋಡ್. ಈಗ ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಯಾಕಂದರೆ ನಾವು ತಿರುಪತಿ ಸೈಡ್ ಹೋಗೋದ್ರಲ್ಲ, ಇಲ್ಲಿ 150 ಮೀಟ್ರ್ ನಡ್ಕೊಂಡು ಹೋಗ್ಬಿಟ್ರೆ ಅದು ಕಷ್ಟ ಆಗುತ್ತೆ. ಅದಕ್ಕೆ ನೀರಿಗೆ ಇಳಿಯೋ ಜಾಗ ಅಂದರೆ ಇದು ಮಳೆಗಾಲದ್ದು. ಇಷ್ಟು ನೀರು ಇರೋದು ಹಾಂ ನೋಡಿ, ಇದು ನೋಡೋ ಜಾಗ. ಇಷ್ಟು ನೀರು ಇರೋದಿಲ್ಲ ನೋಡಿ. ಇಲ್ಲಿ ಹೋಗಿ ಒಂದು ಸ್ವಲ್ಪ ಇಲ್ಲಿ ಹೋಗಿ ಕೂತ್ಕೊಂಡು ನೋಡ್ಬೋದು. ಈ ಥರ ಅದು ಮಳೆಗಾಲ. ಮಳೆಗಾಲ ಅಲ್ಲ ಇದೆ, ಆದರೆ ಇಷ್ಟಿಲ್ಲ. ಇಳಿಯೋ ಜಾಗ ಇಳಿದ್ರೆ ಬಹಳ ಚೆನ್ನಾಗಿ ಒಳ್ಳೆ ಮಸಾಜ್ ಆಗುತ್ತೆ. ಅದಕ್ಕೆ ಬರೋದು ಇಲ್ಲಿ. ಈ ನಿಮ್ಮದು ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಬಿಡ ಬರ್ಬೋದು. ರೂಮ್ ಎಲ್ಲ ಇರುತ್ತೆ, ಬಟ್ಟೆ ಚೇಂಜ್ ಮಾಡಿ. ಓಕೆ, ಈಗ ದಿಡುಪೆ ಹೋಗ್ತೀರಾ ನೀವು? ದಿಡುಪೆ ಹೋಗಿ ಮುಂದೆ ಧರ್ಮಸ್ಥಳ. ಹಾಂ ಸರಿ, ಹೋಗಿ ಒಂದು 35 ಕಿಲೋಮೀಟರ್ ರೋಡು ಸರ್. 6.5 ಕಿಲೋಮೀಟರ್ ಆಫ್ ರೋಡ್. ಹಾಂ, ಓಕೆ, ಹೋಗ್ಬೋದು ಅಭ್ಯಾಸ ಇದ್ದರೆ. ಹಾಂ ಸರಿ. ಮತ್ತೆ ಹೈವೇ ಚೆನ್ನಾಗಿದೆ. ಥ್ಯಾಂಕ್ ಯು. ಆ ಕಡೆ ಆ ಬ್ರಿಡ್ಜಿನ ಆ ಕಡೆ
ಒಂದು 6 ಕಿಲೋಮೀಟ್ರ್ ಎಷ್ಟು 6 ಅಲ್ಲ 6.5 ಕಿಲೋಮೀಟ್ರ್ ಅಂತ ಹೇಳಿದ್ರು ಏಯ್ ಮಗ ಗಾಯ್ಸ್ ಪಕ್ಕಾಗಿದೆ. ಒಳ್ಳೆ ಜಾಲಿ. ನಾವು ಅಟ್ಟೋಡು ನಾವೀಗ ಸನ್ಸೆಟು ದಿಡುಪೆ ಆಫ್ ರೋಡು ಒಂದು ಹಾಫ್ ವೇನೂ ಬಂದಿಲ್ಲ, ಒಂದು 10% ಬಂದಿದ್ದೀವಿ ಅಷ್ಟೇ. ನೋಡಿ ಡೆನ್ಸ್ ಫಾರೆಸ್ಟ್ ಇದೆ ಪೂರ್ತಿ. ಸೊ ಇದು ಒನ್ ಆಫ್ ದ ಮೋಸ್ಟ್ ಥ್ರಿಲ್ಲಿಂಗ್ ಅಡ್ವೆಂಚರಸ್ ಆಫ್ ರೋಡ್ ಇದು ಕರ್ನಾಟಕದಲ್ಲಿ. ಈಗೆಲ್ಲ ಒಂದು ಸ್ವಲ್ಪ ರೋಡ್ ಮಾಡಿದ್ದಾರೆ, ಮುಂಚೆ ರೋಡು ಇರಲಿಲ್ಲ. ಇಲ್ಲಿ ಆನೆ ಕ್ರಾಸಿಂಗ್ ತುಂಬ ಆಗುತ್ತೆ, ಇಲ್ಲಿ ನೋಡ್ಬೋದು ನಾವೆಲ್ಲ ನಿಂತಿದ್ದೀವಿ ಇಲ್ಲಿ. ಸೊ ಗೋಪ್ರೋ ಬ್ಯಾಟ್ರಿ ಡೆಡ್ ಆಗಿತ್ತು, ಬ್ಯಾಟ್ರಿ ಚೇಂಜ್ ಮಾಡೋಕ್ಕೆ ನಿಂತಿದ್ದೀವಿ. ಹೆವಿ ಆಫ್ ರೋಡ್ ಇದೆ. ನೀವು ಬಿಗಿನರ್ ಆದರೆ ನಂತರ ಸ್ವಲ್ಪ ಕಷ್ಟಪಡಬೇಕು, ಆದರೂ ಬಂದೆ ನಾನು. ಬನ್ನಿ ಗೈಸ್, ಈ ಟೈಮಲ್ಲಿ ನೀವು ಫಸ್ಟ್ ಗೇರಿ ಹಾಕಿ ಬ್ಯಾಕ್ ಬ್ರೇಕ್ ಫುಲ್ ಹಿಡಿದು ಫ್ರಂಟ್ ಸ್ವಲ್ಪ ಲೇಟಾಗಿ ಇಡಬೇಕು. ಆಗ ನಮ್ಮ ಭಾರ್ಗವ್ ಅವ್ರು ಹೇಳ್ದಂಗೆ ಮಗ ಬಾಯಿಲಿ ಹಿಂದ್ಗಡೆ ಡೆಂಗ್ಸ್ಕೊಂಡೆ. ನಮ್ಮ ಭಾರ್ಗವ್ ಅವ್ರು ಡೆಂಗ್ಸಿದ್ರು. ಇದು 3, 2, 1 ನಾನು ಆ ಕಡೆ ಬರ್ತೀನಿ. ಕ್ರ್ಯಾಚ್ ಕಾರ್ಡ್ ಇರೋದಕ್ಕೆ ಉಳಿದಿರ್ದೆ ಗಾಯ್ಸ್. ಮುಂದೆ ತೊಗೊಂಡೋಗ್ತೀಯಾ? ಬೆಂಡಾಗಿರೋ ನೋಡಿ, ಕ್ರ್ಯಾಚ್ ಕಾರ್ಡ್ ಹೆಂಗೆ ಬೆಂಡಾಗಿದೆ. ಹೌದಾ? ನೋಡು. ಹ್ಞೂ, ಕ್ರ್ಯಾಚ್ ಕಾರ್ಡ್ ಬೆಂಡಾಗಿದೆ ನೋಡಿ ಗಾಯ್ಸ್ ಇಲ್ಲಿ. ಅಲ್ಲಿ ಮುಂದೆ ಮಾಡೋಣ ಬಾ. ಕ್ರ್ಯಾಚ್ ಕಾರ್ಡ್ ಬೆಂಡಾಗ್ಬಿಟ್ಟೈತೆ, ನೋಡ್ಬೋದು. ಹುಡುಗಿ ಸ್ಲಿಪ್ ಆಗ್ತೈತೆ ಗುರು. ಬಿಡು ಅದೇನು ತೊಂದರೆ ಇಲ್ಲ. ಗೈಸ್ ಪಕ್ಕ ನನಗೆ ಗೊತ್ತಿತ್ತು ಅಂದರೆ ಕಾನ್ಫಿಡೆನ್ಸ್ ಇದ್ದೆ, ಆದರೂ ಹೇಳೋಕ್ಕಾಗಲ್ಲ. ಇಟ್ಸ್ ಓಕೆ, ಆಗ್ತಾ ಇರುತ್ತೆ. ಅದು ಕ್ರಾಸಿಂದ ತಮ್ಮನೇಲಿ ಆಗುತ್ತೆ. ಆದ್ರೂ ವಾಟರ್ ಕ್ರಾಸಿಂಗ್ ನಂಬರ್ ಎಷ್ಟು ಇಲ್ಲೇ ತೊಗೋಣ ಫೋಟೋ. ಒಂದು ಫೋಟೋ ತೊಗೊಂಬಿಡೋಣ ಬನ್ನಿ ಗೈಸ್, ತಮ್ಮನೇಲಿಗಾಗುತ್ತೆ. ಏನಂತೀರಾ? ಸೊ ಬನ್ನಿ ವಾಪಸ್ ಹೋಗೋಣ ನಮ್ಮ ದಾರಿಗೆ, ಬಿಡುಪೆಗೆ. ಒಳ್ಳೆ ಫೋಟೋಶೂಟ್ ಆಯ್ತು. ಮಾನ್ಸೂನ್ ಟೈಮಲ್ಲಂತೂ ಸಖತ್ತಾಗಿರುತ್ತೆ. ಇಲ್ಲಿಂದ ವಾಟರ್ ಕ್ರಾಸಿಂಗ್, ವಾಟರ್ ಫಾಲ್ಸ್ ಹಿಂಗೆ ಹರ್ಕೊಂಡು ಹೋಗ್ತಿರುತ್ತೆ ಮೇಲಿಂದ. ಬನ್ನಿ ಹೋಗೋಣ ಗೈಸ್. ಇನ್ನೊಂದು ವಾಟರ್ ಫಾಲ್ಸು, ವಾಟರ್ ಕ್ರಾಸಿಂಗ್, ಅದೇ ಓ ಗೈಸ್, ವ್ಯೂ ನೋಡಿ, ಅದ್ಭುತ ವ್ಯೂ ನಿಮ್ಮ ಮುಂದೆ ಕಾಣಿಸ್ತಿದೆ.
ಯಾವ ಪೀಕ್ ಇರ್ಬೋದು ಮಗ ಇದು? ಯಾವ ಪೀಕ್ ಇರ್ಬೋದು ಅಂತ. ಕುದುರೆ ಮುಖನ ಚೆನ್ನಾಗಿದೆ ವ್ಯೂ ಮಾತ್ರ. ಆನಿದೆ ಒಂದು ಸ್ವಲ್ಪ ನೀವು ಕೇರ್ಫುಲ್ ಆಗಿರಬೇಕು ಸ್ನೇಹಿತರೆ. ಜೀಪು ಜೀಪ್ 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 ಇಲ್ಲ ಅವರೇ. ನೋ ಪಾರ್ಕಿಂಗ್ ಶಾಟ ನವಗ್ರಹ. ತುಂಬ ಗಾಡಿಗಳಿದ್ದಾವೆ ಸ್ನೇಹಿತರೆ, ನೋಡ್ಬೋದು. ಇಲ್ಲಿ ಬೆಂಗಳೂರು ಗಾಡಿಗಳೆಲ್ಲ. ಬನ್ನಿ ಮರಳಿ ವಾಪಸ್ ಸಾರಿ ಫಾಲ್ಸಿಗೆ ಹೋಗೋಣ. ಯಾವುದೋ ಗ್ರೂಪ್ ಆಯಿತು, ರೈಡಿಂಗ್ ಗ್ರೂಪು. ಸೊ ಗೈಸ್ ಒಳ್ಳೆ ವ್ಯೂ ಸಿಗ್ತಾ ಇದೆ ನೋಡಿ ಫಾಲ್ಸಿಂದು. ಆ್ಯಕ್ಚುಲಿ ಗೈಸ್ ನೋಡ್ಬೋದು 1 ಕಿಲೋಮೀಟ್ರ್ ಟ್ರೆಕ್ ಅಂತಿದ್ದು ಇದೇ ಥರ ಆ್ಯಕ್ಚುಲಿ. ಬನ್ನಿ ಮಾಡೋಣ. 1 ಕಿಲೋಮೀಟರ್ ಟ್ರೆಕ್ from my GoPro POV. ಈ ಥರ ತುಂಬ ಒಳ್ಳೆ ಟ್ರೆಕ್ ಇದೆ ಇದು ಆ್ಯಕ್ಚುಲಿ. 1 ಕಿಲೋಮೀಟ್ರ್ ಅಂತೆ. ಬನ್ನಿ ಎಷ್ಟೊತ್ತಾಗುತ್ತೆ ಅಂತ ಲೆಕ್ಕ ಹಾಕೋಣ. ಬೆಳಗ್ಗೆ 9ರಿಂದ ಆ್ಯಕ್ಚುಲಿ 4-5 ಗಂಟೆ ತನಕ ಓಪನ್ನು. ಈಗ ಬಂದಿದೆ ಸಂಘ ಉಂಟಲ್ಲ, ಅದನ್ನೊಂದು ಸ್ವಲ್ಪ ಜಾಸ್ತಿ. ಇದು ಇದು ಉಂಟು, ಟಿಕೆಟ್ ಉಂಟು ನೋಡಿ. ಹೌದಾ? ಎಷ್ಟು? 200 ರೂಪಾಯಿ ಒಬ್ಬರಿಗೆ. ಒಬ್ಬರಿಗೆ 200 ರೂಪಾಯಿ ಅಲ್ಲಿ ನೋಡಿ. ಸೊ ಗೈಸ್ ನೀವು ನೋಡ್ಬೋದು ಇಲ್ಲಿ ಒಬ್ಬರಿಗೆ 200 ರೂಪಾಯಿ ಟಿಕೆಟ್ ಈ ಟ್ರೆಕ್ಕಿಗೆ. ಸೊ ಎಲ್ಲ ಡೀಟೇಲ್ಸ್ ಇದೆ ನೋಡಿ, ಟೈಮಿಂಗ್ಸು ಡೀಟೇಲ್ಸ್ ಎಲ್ಲ ಇದೆ ಹಾಕಿದ್ದಾರೆ. ಒಬ್ಬರಿಗೆ 200 ರೂಪಾಯಿ, ಟೋಟಲ್ 400 ನೀವು ಇಬ್ಬರು ಬಂದರೆ. ಪ್ಲ್ಯಾನ್ ಅಕಾರ್ಡಿಂಗ್ಲಿ ಕ್ಯಾಶ್ ತೊಗೊಂಬನ್ನಿ. ಫೋನ್ಪೇ ಗಿನ್ಪೇ ಎಲ್ಲ ವರ್ಕ್ ಆಗೋಲ್ಲ. ಆ್ಯಸ್ ಯೂಶುವಲ್ ನಾನು ಎಲ್ಲ ಕಡೆ ಹೇಳ್ದಂಗೆ ಹೇಳಿರಿ. ಮುಂದುವರ್ಸೋಣ ನಮ್ಮ ಟ್ರೆಕ್ನ. ಥರ ಸ್ವಲ್ಪ ನೋಡ್ಕೊಂಬರ್ಬೇಕು ನೀವೆಲ್ಲ. ಕೊಂಬೆ ಮಾಡ್ಕೊಂಡು ಫ್ಯಾಮಿಲಿ ಬಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಗೈಸ್ ನಾವು ಹಾಫ್ ವೇ ಟ್ರೆಕ್ ಬಂದಿದ್ದೀವಿ. ಯಾವ ಫಾಲ್ಸ್ ಮಗ ಇದು? ದಿಡುಪೆ ಫಾಲ್ಸು. ಹಾಫ್ ವೇ 1 ಕಿಲೋಮೀಟ್ರ್ ಟ್ರೆಕ್ ಆಗುತ್ತೆ. ಈಸಿ ಅಂತ ತಿಳ್ಕೊಬೇಡಿ. ನೀವೇನಾದರೂ ರೈಡಿಂಗ್ ಗೇರ್ಸ್ ಹಾಕೊಂಬಂದರೆ ಹಾಗೆ ಬಂದರೆ ಆರಾಮಾಗಿ ಹತ್ಬಿಡ್ತೀರ. ಸ್ವಲ್ಪ ಕಷ್ಟ ಇದೆ. ರೆಸ್ಟ್ ಮಾಡೋಣ ಅಂತ ಕುಂತ್ವಿ. ನಾನು ಯಾಕಂದರೆ ಹೆಲ್ಮೆಟ್ ಹಾಕ್ಕೊಟ್ಟಿದ್ದಲ್ಲ GoPro POV ತೆಗೆಯೋಕೆ, ಅದಕ್ಕೆ. ಮುಂದೆ ಹೋಗೋಣ ಬನ್ನಿ. ಓ ಐಸ್ ಟ್ರೆಕ್ ಮಾತ್ರ ಹೆವಿ ಇದೆ, ಹುಷಾರಾಗಿ ಬರ್ಬೇಕು ನೀವು. ನೋಡಿ ಎಷ್ಟು ಸುಸ್ತಾಗಿದ್ದೀವಿ, ಸ್ವೆಟ್ ಆಗಿದೆ ಫುಲ್ ಮೈಯೆಲ್ಲ. ಇದು ರೈಡಿಂಗ್ ಗೇರ್ಸು ಹೆಲ್ಮೆಟ್ ಎಲ್ಲ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದೀವಿ.
ಯಪ್ಪ ಸೊ ಗೈಸ್ ನಾವೀಗ ಆಲ್ಮೋಸ್ಟ್ ಫಾಲ್ಸ್ ಹತ್ರ ಬಂದಿದ್ದೀವಿ ನೋಡಿ ಫಾಲ್ಸ್ ಬೋರ್ಡು ಓಹೋ ಕ್ರೇಜಿ ಗೈಸ್ ಫೈನಲಿ ಒಂದು 2 ಕಿಲೋಮೀಟರ್ ಹೈಕ್ನ ಮುಗಿಸ್ಕೊಂಡ್ಬಂದ್ವಿ ಓಹ್ ಹೆವಿ ಬ್ರೀತು ಡ್ರಾಪ್ ಆಗ್ಬಿಟ್ಟು ಪ್ರೈಸ್ ಆಗ್ತದೆ ಸಾರಿ ಓ ಮೈಟಿ ಫೈನಲಿ ನಾವು ದಿಡುಪೆ ಫಾಲ್ಸಿಗೆ ಬಂದಾಗಿದೆ ಇಲ್ಲಿ ನೋಡ್ಬೋದು ವ್ಯೂ ಕ್ರೇಜಿ ಆಗಿದೆ ಅಲ್ಟಿಮೇಟ್ ವ್ಯೂ ಇದು ಆಲ್ಮೋಸ್ಟ್ ಸಮ್ಮರ್ ಆಲ್ಮೋಸ್ಟ್ ಫೆಬ್ರವರಿ ಸಮ್ಮರಿಗೆ ಹತ್ತಿರ ಇದ್ದೀವಿ ನಾವೀಗ ಆದರೂ ನೋಡಿ ಎಷ್ಟು ನೀರಿದೆ ಇಲ್ಲಿ ಅಂತ ಒಂದು 2 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ಹೈಕ್ ಮಾಡ್ಬೇಕು ನೀವು ಇಲ್ಲಾಂದರೆ ಬರೋಲ್ಲ ಅಲ್ಲಿ ಸುಮ್ಮನೆ 1 ಕಿಲೋಮೀಟ್ರ್ ಅಂತಾರೆ ಪ್ಲ್ಯಾನ್ ಅಕಾರ್ಡಿಂಗ್ಲಿ ವಾಟರ್ ಇದೆ ವರ್ತಿಟ್ಟು ಇಷ್ಟು ದೂರ ಬಂದಿದ್ದಕ್ಕೂ ವರ್ತಿಟ್ಟಿದೆ ಈ ವ್ಯೂ ಮಾತ್ರ ಬೈಕ್ ಗೀಕ್ ಏನಾದ್ರು ತೊಗೊಂಬಂದರೆ ರೈಡ್ ಮಾಡಿಕೊಂಡು ಮೇಕ್ ಶೋರ್ ದ್ಯಾಟ್ ಯು ಡೋಂಟ್ ಕ್ಯಾರಿ ರೈಡಿಂಗ್ ಗೇರ್ಸ್ ಅಂತ ಕಷ್ಟ ಆಗಿಬಿಡುತ್ತೆ ಮೇಲೆ ಹತ್ತೋಕ್ಕೆ ಒಂದು ಬ್ರೀತೇಬಲ್ ಜರ್ಸಿ ಇದ್ದರೆ ಒಳ್ಳೆಯದು ಟ್ರ್ಯಾಕ್ಸು ಮತ್ತು ಜರ್ಸಿ ಇಲ್ಲಾಂದರೆ ನಿಮಗೆ ತುಂಬ ಕಷ್ಟ ಆಗುತ್ತೆ ಇಲ್ಲಿ ಬರೋಕ್ಕೆ ಮೇಲ್ಗಡೆ ಹೈಡ್ರೇಷನ್ ಪ್ಯಾಕ್ ಒಂದು ತೊಗೊಂಬನ್ನಿ ರೈಡರ್ಸ್ ಆದರೆ ಮರಿಬೇಡ್ರಿ ಕ್ಯಾರಿ ಡ್ರಿಂಕ್ಸ್ ಅವ್ರ ಗ್ಲೂಕೋಸ್ ಪೀಕ್ ಸಮ್ಮರಲ್ಲಿ ಬಂದರೆ ಅಂತೂ ನಿಮ್ಗೆ ಇನ್ನೂ ಕಷ್ಟ ಆಗುತ್ತೆ ಸೊ ಪ್ಲ್ಯಾನ್ ಅಕಾರ್ಡಿಂಗ್ಲಿ ಗೈಸ್ ನಾವೀಗ ಫಾಲ್ಸ್ ಒಳಗೆ ಹೋಗ್ತಿದ್ದೀವಿ ಬನ್ನಿ ನೋಡೋಣ ವ್ಯೂನ ಸೊ ಗೈಸ್ ನಾವು ಅಲ್ಲಿ ತನಕ ಹೋಗಿ ಬಂದ್ವಿ ಟ್ರೆಕ್ಕು ಟೈಮ್ ಲ್ಯಾಕ್ಸ್ ಹಾಕಿದ್ವಿ ನೋಡ್ಬೇಕು ಬಂದಿದ್ದೇವೆ ಬಂದಿಲ್ಲ ಅಂತ ಬಂದಿದ್ರೆ ಚೆನ್ನಾಗೇ ಇಲ್ಲಾಂದರೆ ನಮ್ಮ ಬ್ಯಾಡ್ ಲಕ್ ಆದರೆ ಒಳ್ಳೆ ಎಕ್ಸ್ಪೀರಿಯೆನ್ಸು ಒಂದು 3 ಸತಿ ಬಿದ್ದೆ ನೋಡಿ ನಾನಂತೂ ಸೊ ದಿಡುಪೆ ಫಾಲ್ಸು ಮಸ್ಟ್ ನೀವು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಸಮ್ಮರಲ್ಲಿ ಬಂದರು ಮಾನ್ಸೂನಲ್ಲಿ ಬಂದರು ಅಲ್ಲಿ ತನಕ ಹೋಗಿ ಬಂದ್ವಿ ನಾವು ಫುಲ್ ಫಾಲ್ಸ್ ಹತ್ತಿರ ತನಕ ಹೋಗಿ ಬಂದ್ವಿ ಫುಲ್ ಸ್ಲಿಪ್ಪರಿ ಇತ್ತು ರೂಟ್ ಮಾತ್ರ ಸೊ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದು ಮಾತ್ರ ನೀವು ಹೇಳಲೇಬೋದು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ ನಾವು ಫೈನಲಿ ನಮ್ಮ ಹೈಕ್ನ ಮುಗಿಸಿದ್ವಿ ದಿಡುಪೆ ಫಾಲ್ಸಿಂದು ಬೇಸಿಕ್ಲಿ ಮಾನ್ಸೂನಲ್ಲಿ ಇಲ್ಲಿ ತನಕ ಎಲ್ಲ ನೀರು ಬರುತ್ತೆ ನೀವು ನೋಡ್ಬೋದು ಇಲ್ಲಿ ಫುಲ್ಲು ಇಲ್ಲೆಲ್ಲ ಹೋಗೋಕ್ಕೆ ಆಗಲ್ಲ ಮಾನ್ಸೂನಲ್ಲಿ ಹೀಗೆ ಬರ್ಬೇಕು ನೀವು ಬಂದರೆ ಕ್ಲೋಸ್ ಮಾಡಿಬಿಡ್ತಾರೆ ಅವಾಗ 3 months ಮಾನ್ಸೂನಲ್ಲಿ ಹೆವಿ ಮಳೆ ಇದ್ದಾಗ ಪಾಸಿಂಗೇ ಇರಲ್ಲ ಇದೆಲ್ಲ ನೋಡಿ ಇಲ್ಲೆಲ್ಲ ಏನೂ ಬರೋಕ್ಕಾಗಲ್ಲ ಸೊ ಮಾನ್ಸೂನಲ್ಲಿ ಹೆವಿ ಕಷ್ಟ ಆಗುತ್ತೆ ಬಂದರೆ ಹೀಗೆ ಬಂದುಬಿಡಿ ಅದೀವಿ ಸ್ವಲ್ಪ ಕ್ರಾಸ್ ಮಾಡಿಬಿಡೋಣ ಇದು ನನಗೆ ನಿಧಾನ ಕ್ರಾಸ್ ಮಾಡಬೇಕು ಬಿದ್ದರೆ ಕಷ್ಟ ವಾಪಸ್ ಹೋಗೋಣ ಬನ್ನಿ ಧರ್ಮಸ್ಥಳದ ಕಡೆಗೆ ಹೋಗೋಣ ಈಗ ಗೇರಪ್ ಆಗಿ ಹಿಂಗ ಯಾವ ಕಡೆ ಹಿಂಗೆ ತಾನೆ ಓ ಥ್ಯಾಂಕ್ ಯು ತಪ್ದಾರಿಯಿಂದ ಬಂದ್ವಿ ಕಡೆ ಸೈಡಲ್ಲಿ ಹೋಗ್ತಿದ್ವಿ ಮನೆಗೆ ಗೆಸ್ಟ್ ಹೌಸ್ ಇರ್ಬೇಕು ಮೋಸ್ಟ್ಲಿ ಅದು ಸೊ ಬನ್ನಿ ಸಿಗೋಣ ಧರ್ಮಸ್ಥಳದಲ್ಲಿ ಅಲ್ಲಿ ನೋಡಿ ಇದೊಂದು ಫಾಲ್ಸ್ ಕಾಣ್ತಾ ಇದೆ ನೀವು ನೋಡ್ಬೋದು ಅದೇ ನಾವು ಫಾಲ್ಸ್ ಅನ್ಸಿದ್ಕೊಂಡು ಹೋಗಿದ್ದು ಫೋಟೋ ತಗೊಂಡು